ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಕೆ ಮುನ್ನ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ. ಹಾಗೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಇವತ್ತಿನ ಒಂದು ಮಹಾ ಸಂಚಿಕೆ ಅಂದರೆ 1 ಗಂಟೆಗಳ ಕಾಲ ಈ ಧಾರಾವಾಹಿ ಪ್ರಸಾರವಾಗುತ್ತದೆ. ಈ ವಿಚಾರವಾಗಿ ಕಲರ್ಸ್ ಕನ್ನಡ ಈಗಾಗಲೇ ಒಂದು ಪ್ರೋಮೋ ಬಿಟ್ಟಿದೆ. ಅದೇನಪ್ಪ ಅಂದರೆ ಮತ್ತು ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರು ಕೂಡ ಹೊರಗಡೆ ಹೋಗುತ್ತಿದ್ದಾರೆ. ಟ್ರಿಪ್ಗೆ ಹೋಗಿ ಹನಿಮೂನ್ ಮುಗಿಸ್ಕೊಂಡು ಆರಾಮಾಗಿ ಬನ್ನಿ ಅಂತ ಕಾವೇರಿ ಆಲ್ರೆಡಿ ಬುಕ್ ಮಾಡಿ ಹೇಳಿದ್ದಾರೆ. ಇದರಿಂದ ಹೊರಟಿರುವಂತಹ ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರು ಕೂಡ ಹೋಗ್ತಿರ್ತಾರೆ. ಆಗಾಗಲೇ ಮನೆಯಲ್ಲೇ ಲಕ್ಷ್ಮಿಗೆ ಒಂದು ಫೋನ್ ಬಂದಿರ್ತದೆ. ಇಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ಯಾವುದೇ ಟ್ರಿಪ್ಗಾಗಲಿ ಹನಿಮೂನ್ಗಾಗಲಿ ಹೋಗಬೇಡಿ ಅಂತ ಹೇಳಿರ್ತಾರೆ. ಅದೇ ಗುಂಗಲ್ಲಿ ಲಕ್ಷ್ಮಿ ಇರ್ತಾಳೆ. ಅದೇ ಸಂದರ್ಭದಲ್ಲಿ ಹೊರಗಡೆ ಹೋಗಿರುವಂತಹ ಒಂದು ರೊಮ್ಯಾಂಟಿಕ್ ಆದ ಒಂದು ರೀತಿಯಲ್ಲಿ ಒಂದು ಪ್ರೋಮೋ ರಿಲೀಸ್ ಆಗಿದೆ ಸ್ನೇಹಿತರೆ. ಅಂದರೆ ವೈಷ್ಣವ್ ಏನೆಲ್ಲ ಮಾಡ್ತಿದ್ದಾನೆ ಅಂದರೆ ಈ ಲಕ್ಷ್ಮಿಗೆ ಅವನ ಪ್ರೀತಿಯ ನಿವೇದನೆಯನ್ನು ಅರ್ಥ ಮಾಡಿಸಲು ಪ್ರಯತ್ನ ಮಾಡ್ತಿದ್ದಾನೆ ಮತ್ತು ಇದರಿಂದ ಸ್ವಲ್ಪ ಲಕ್ಷ್ಮಿ ಹೊರಗಡೆ ಬರಲಿ ಎಂದು ಆತನು ತನ್ನ ಮನಸ್ಸಿನ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾನೆ ಸ್ನೇಹಿತರೆ. ಈ ವಿಚಾರವಾಗಿ ಆಲ್ರೆಡಿ ಕಾರಿನಲ್ಲಿ ಬರ್ತಿರುವಾಗ ಇನ್ನೊಂದು ಕಾಲ್ ಬರ್ತದೆ. ನಿಮ್ಮನ್ನೆಲ್ಲ ಮುಗಿಸಲು ಆಗಾಗಲೇ ಟ್ರೈ ಮಾಡಿದ್ದಾರೆ, ನೀವು ತುಂಬ ಹುಷಾರಾಗಿರಿ ಅಂತ ಒಂದು ಲಕ್ಷ್ಮಿಗೆ ಒಂದು ಕಾಲ್ ಬರ್ತದೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಕಡೆ ಒಂದು ಪ್ರೋಮೋದಲ್ಲಿ ತೋರಿಸ್ತಾರೆ. ಆಗಾಗಲೇ ಕಾವೇರಿ ಯಾವುದೇ ಕಾರಣಕ್ಕೂ ಕೂಡ ಈ ಬಾರಿ ಮಿಸ್ ಆಗಬಾರ್ದು, ನಾವು ತುಂಬ ಶ್ರಮಪಟ್ಟಿದ್ದೇನೆ ಮತ್ತು ಈ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು ಅಂತ ಹೇಳ್ತಿರ್ತಾರೆ. ಬಟ್ ಯಾವುದು ಈ ವಿಚಾರದಲ್ಲಿ ಏನು ನಡೀತದೆ ಮುಂದೆ, ಅಥವಾ ವೈಷ್ಣವ್ ಗೇಟ್ ಆಗುತ್ತಾ ಇಲ್ಲ ಇದರಿಂದ ಲಕ್ಷ್ಮಿ ಗೇಟ್ ಆಗುತ್ತಾ, ಇದರಿಂದ ಲಕ್ಷ್ಮಿ ಇಬ್ಬರಿಂದಾಗಿ ಕೂಡ ಕಾವೇರಿಗೆ ಗೊತ್ತಾಗುತ್ತಾ, ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಕೂಡ ನೀವು ಯಾರೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.